ನೋಡ್ತಾ ಇರೋದು ABBದು ಸ್ಟಾಕ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 26th June 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೇನೆ. ಆ ಲಿಂಕ್ ಮುಖಾಂತರ ಹೋಗಿ ತಾವು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿ ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ABB ಆನ್ 1 hour ಟೈಮ್ ಫ್ರೇಮ್ ನೀವೇನು ನೋಡ್ಬೋದಂದರೆ, ಫಸ್ಟು ನೋಡ್ಕೊಳ್ಳಿ, ನಾನು ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ರೈಟ್ ಹಿಯರ್ ಇಟ್ ವಾಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗ್ತಿತ್ತು. ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ಔಟ್ ಕೊಟ್ಟಿದೆ. ಅರ್ಥ ಆಯ್ತಾ? ಬ್ರೇಕ್ಔಟ್ ಕೊಟ್ಟು ವಾಪಸ್ ಅದೇ ಟ್ರೆಂಡ್ ಲೈನ್ ಮೇಲೆ ರೀಟೆಸ್ಟ್ ಆಗಿದೆ. ಅರ್ಥ ಆಯ್ತಾ? ರೀಟೆಸ್ಟ್ ಆಗಿದೆ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇದು ಫಸ್ಟ್ ಬಾಟಮ್, ಇದು ಸೆಕೆಂಡ್ ಬಾಟಮ್. ಅರ್ಥ ಆಯ್ತಾ? ಡಬಲ್ ಬಾಟಮ್ದು ಬ್ರೇಕ್ಔಟ್. ಅರ್ಥ ಆಯ್ತಾ? ನೋಡಿ, ಡಬಲ್ ಬಾಟಮ್ದು ಬ್ರೇಕ್ಔಟ್ ಕೊಟ್ಟು ರೀಟೆಸ್ಟ್ ಆಗಿರೋದು. ಈ ರೀಟೆಸ್ಟ್ ಯಾವ ಲೆವೆಲ್ಸಲ್ಲಿ ಆಗಿದೆ ಅಂದರೆ ನೋಡಿ, ನಾನು ಅದಕ್ಕೆ ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ಈ ಝೋನ್ ಮಾರ್ಕ್ ಮಾಡ್ತೀನಿ. ಸೊ ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು, ಇದು ಡಬಲ್ ಬಾಟಮ್ ಪ್ಯಾಟರ್ನ್, ಅದರದ್ದು ನೆಕ್ಲೈನ್ ಇದು. ಅರ್ಥ ಆಯ್ತಾ? ಸೊ ಪ್ರೈಸು ಎಕ್ಸಾಕ್ಟ್ ಆಗಿ ನೆಕ್ಲೈನ್ ಹತ್ರ ರೀಟೆಸ್ಟ್ ಆಗಿದೆ. ಪ್ರೈಸ್ ಹ್ಯಾಸ್ ಬಿನ್ ರೀಟೆಸ್ಟ್ ಟಿಲ್ ಡಬಲ್ ಬಾಟಮ್ ಪ್ಯಾಟರ್ನ್ಸ್ ನೆಕ್ಲೈನ್. ಅರ್ಥ ಆಯ್ತಾ? ನೆಕ್ಸ್ಟು ಪಾಯಿಂಟ್ ನಂಬರ್ 3. ಪಾಯಿಂಟ್ ನಂಬರ್ 3 ಏನಪ್ಪ ಅಂದರೆ, ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. ಸೊ 15 minute ಟೈಮ್ ಫ್ರೇಮಲ್ಲಿ ನಾನು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. This trend line, it is acting as a support and support. ಅರ್ಥ ಆಯ್ತಾ? This trend line, it is acting as an support trend line. ಓಕೆನಾ? ಸೊ ಇವಾಗ ನೆಕ್ಸ್ಟ್ ನೋಡ್ಕೊಳ್ಳಿ, ನಾನು ಫಿಬೋನಾಚಿ ಹಾಕ್ತೀನಿ. ಇದು ಪಾಯಿಂಟ್ ನಂಬರ್ 4. ಪ್ರೈಸ್ ಈಸ್ ಆನ್ ಟ್ರೆಂಡ್ ಲೈನ್ ಸಪೋರ್ಟ್. ಒಂದು ಪ್ರೈಸು ನೆಕ್ಲೈನ್ ಸಪೋರ್ಟ್ ಮೇಲಿದೆ, ಅಂದರೆ ರೀಟೆಸ್ಟ್ ಆಗಿದೆ. ಒಂದು ನೋಡಿ ಈ ನೆಕ್ಲೈನ್ ಸಪೋರ್ಟ್, ಇನ್ನೊಂದು ಈ ಟ್ರೆಂಡ್ ಲೈನ್ ಸಪೋರ್ಟ್, ಇನ್ನೊಂದು ಈ ಟ್ರೆಂಡ್ ಲೈನ್ ಸಪೋರ್ಟ್. ಪ್ರೈಸ್ ಈಸ್ ಆನ್ 3 ಸಪೋರ್ಟ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಏನಪ್ಪ ಅಂದರೆ, ನಾನು ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು, ಪ್ರೈಸು ಎಕ್ಸಾಕ್ಟಾಗಿ ಫಿಬೋನಾಚಿದು 50% ಲೆವೆಲ್ಸ್ ಮೇಲಿದೆ. ಅರ್ಥ ಆಯ್ತಾ? 50% ಲೆವೆಲ್ ಮೇಲಿದೆ. ಓಕೆನಾ? ಸೊ ಇವಾಗ ನಾನು ಫಸ್ಟು ಲೆಟರ್ಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ನೋಡಿ, ಪ್ರೈಸು ಈ ಝೋನ್ ಮೇಲ್ಗಡೆ ಬ್ರೇಕ್ಔಟ್ ಕೊಟ್ಟು ಸಸ್ಟೈನ್ ಆಗಬೇಕು. ಸೊ ಬೈ ವೆನ್ ಪ್ರೈಸ್ ಕ್ರಾಸಸ್ 5980 ಲೆವೆಲ್ಸ್ ಆರ್ 5990 ಲೆವೆಲ್ಸ್. ಅರ್ಥ ಆಯ್ತಾ? 5980 or 5990 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 is gonna be at 6025. ಟಾರ್ಗೆಟ್ ನಂಬರ್ 2 is gonna be at 6050. This top will be our target number 2. ಅರ್ಥ ಆಯ್ತಾ? ಬೈ ವೆನ್ ಪ್ರೈಸ್ ಕ್ರಾಸಸ್ 5980 or 5990. Target number 1 is going to be at 6025. Target number 2 is going to be at 6050. ಅರ್ಥ ಆಯ್ತಾ? This was related to buying. Now let us talk about selling. ಸೊ ಗೈಸ್, ಸೆಲ್ಲೆಲ್ಲಿ ಮಾಡ್ತೀರಾ ಅಂದರೆ ನೋಡಿ, ಪ್ರೈಸು ಈ ಥರ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟು ಈ ಝೋನ್ ಕೆಳಗಡೆ ಸಸ್ಟೈನ್ ಆಗಬೇಕು. ಅರ್ಥ ಆಯ್ತಾ? ಸೊ ಯಾವ ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡ್ತೀರಾ ಅಂದರೆ, ಸೊ ಗೈಸ್, ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 5930. ಅರ್ಥ ಆಯ್ತಾ? 5930 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಅರ್ಥ ಆಯ್ತಾ? So target number 1 is gonna be at 5,900.
ಅರ್ಥ ಆಯ್ತಾ? ಸಮ್ವೇರ್ ಅರೌಂಡ್ ಎಲ್ಲಿ ಬರುತ್ತೆ, ಸಮ್ವೇರ್ ಅರೌಂಡ್ ಈ ಬಾಟಮಲ್ಲಿ ಬರುತ್ತೆ. ದಿಸ್ ಬಾಟಮ್ ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 is gonna be at 5860. This bottom will be your target number 2. ಅರ್ಥ ಆಯ್ತಾ? 5930 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಅವಾಗ ಏನಾಗುತ್ತೆ, ಫಿಬೋನಾಚಿದು ಈ ಲೆವೆಲ್ಸ್ 618 ಲೆವೆಲ್ಸ್ ಕೂಡ ಬ್ರೇಕ್ ಆಗುತ್ತೆ. ಆಮೇಲೆ ಪ್ರೈಸು ಕಂಟಿನ್ಯೂಷನ್ ಫಾಲ್ ಆಗುತ್ತೆ. ಸೊ ವೆಯ್ಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ 5930. Sell when price crosses 5930. Target number 1 is going to be at 5900. Target number 2 is going to be at 5860. ಅರ್ಥ ಆಯ್ತಾ? ಓಕೆ ಗೈಸ್, ಹೋಪ್ ದಿಸ್ ವಿಡಿಯೋ ವಾಸ್ ಸಮ್ ವಾಟ್ ಇನ್ಫಾರ್ಮೇಟಿವ್. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.